ಮುಗಿದ ಬಂಧನ ಭಾಗ 15. ಅಶ್ವಿನಿ ತನ್ನ ಉಬ್ಬುಗಳನ್ನು ಗಂಟಾಕಿ ಪಕ್ಕದಲ್ಲೇ ಯಾವುದೇ ಭಾವನೆಗಳಿಲ್ಲದೆ ನಿಂತಿದ್ದ ಸುಹಾಸ್ನ ಭಾವಶೂನ್ಯ ಮುಖವನ್ನು ಒಮ್ಮೆ ಕಟುವಾಗಿ ನೋಡುತ್ತಿದ್ದಾಳೆ. ನಂತರ ಅವಳು ತಕ್ಷಣ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿ ಅತ್ಯಂತ ದೃಢವಾಗಿ ಉತ್ತರಿಸಿದ್ಲು. ನಾನೊಬ್ಬ ವೈದ್ಯೆಯಾಗಿ ಇಲ್ಲಿ ಕಾಣಿಸುತ್ತಿರುವ ವೈದ್ಯಕೀಯ ಸತ್ಯವನ್ನು ಹೇಳ್ತಿದ್ದೇನೆ. ಇಷ್ಟು ದಿನ ಅವರು ಪಟ್ಟ ಕಠಿಣ ಪರಿಶ್ರಮ ವ್ಯರ್ಥವಾಯಿತೇ ಅಥವಾ ಇಲ್ಲವೇ ಎಂದು ತೀರ್ಪು ನೀಡಲು ನಾನು ಯಾರು? ಆದರೆ ರೋಗಿಯ ಜೀವದ ವಿಷಯದಲ್ಲಿ ಸತ್ಯ ಏನೆಂದು ಕುಟುಂಬದ ಎಲ್ಲರಿಗೂ ತಿಳಿದಿರಬೇಕು ಎಂಬುದು ನಾನು ಭಾವಿಸ್ತೀನಿ ಅಂತ ಹೇಳಿದ್ಲು. ನೀನು ಅಶ್ವಿನಿ ಇಷ್ಟೊಂದು ಕುತಂತ್ರವಿಲ್ಲದೆ ನೇರವಾದ ಮತ್ತು ತಾರ್ಕಿಕವಾದ ಮಾತುಗಳನ್ನು ಆಡುತ್ತಾಳೆಂದು ಪವಿತ್ರ ಜನ್ಮದಲ್ಲೂ ನಿರೀಕ್ಷಿಸಿರಲಿಲ್ಲ. ಅವಳು ಸಿಟ್ಟಿನಿಂದ ಮುದ್ದಕ್ಕೆ ಹೆಜ್ಜೆ ಇಟ್ಲು. ಅವರಿಬ್ಬರ ನಡುವೆ ದೊಡ್ಡ ಜಗಳ ಆರಂಭವಾಗುವುದನ್ನು ತಡೆಯೋಕೆ ಅಂತ ಹೇಳಿ ಜಯಂತ್ ತಕ್ಷಣವೇ ತನ್ನ ತಂಗಿಯತ್ತ ಕಣ್ಣುಗಳನ್ನು ಕೆಂಪು ಮಾಡಿ ದುರ್ಗುಟ್ಟಿ ನೋಡ್ತಾ ಇದ್ದಾನೆ. ಅವನ ಕಠಿಣ ನೋಟ ಎದುರಾದಾಗ ಪವಿತ್ರ ದಾರಿ ಇಲ್ಲದೆ ಬೇರೆ ದಾರಿ ಇಲ್ಲ, ಇಷ್ಟವಿಲ್ಲದಿದ್ದರೂ ಬಾಯಿ ಮುಚ್ಚಿಕೊಂಡು ಹಿಂದೆ ಸರಿತಾಳೆ. ತನ್ನ ಸಹೋದರಿಯನ್ನು ಗದರಿಸಿ ಸುಮ್ಮನಿರಿಸಿದ್ದ ನಂತರ ಜಯಂತ್ ಅತ್ಯಂತ ಪ್ರಾಮಾಣಿಕನಾಗಿ ಅಶ್ವಿನಿಯ ಬಳಿ ಮಾತಾಡ್ತಾನೆ. ಡಾಕ್ಟರ್ ಅಶ್ವಿನಿ, ನನ್ನ ಸಹೋದರಿಯ ಈ ಕೋಪದ ನಡವಳಿಕೆಯ ಪರವಾಗಿ ನಾನು ಖಂಡಿತ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ. ಆದರೆ ಈಗ ನನಗೊಂದು ಹಿಂದೆ ಚಿಕಿತ್ಸೆಯನ್ನು ಹೇಗೆ ನಿರ್ವಹಿಸಲಾಗ್ತಿತ್ತು ಎಂಬುದರ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ನನ್ನ ಅಜ್ಜನ ಈ ಅತ್ಯಂತ ಕಠಿಣ ಸ್ಥಿತಿಯನ್ನು ನೀವು ಸಂಪೂರ್ಣವಾಗಿ ಗುಣಪಡಿಸ್ಬೋದು ಎಂಬ ದೃಢವಾದ ವಿಶ್ವಾಸ ನಿಮಗಿದೆಯೇ ಅಂತ ಮಾತ್ರ ನಾನು ತಿಳಿದುಕೊಳ್ಳೋಕೆ ಬಯಸ್ತೀನಿ. ಹಾಗಿದ್ದಾಗ ದಯವಿಟ್ಟು ಚಿಕಿತ್ಸೆಯನ್ನು ಆದಷ್ಟು ಬೇಗ ಆರಂಭಿಸಿ. ನೀವು ಹೇಳಿದಂತೆಯೇ ನನ್ನ ಅಜ್ಜನ ಸ್ಥಿತಿ ತುಂಬ ಗಂಭೀರವಾಗಿದೆ. ನಾವು ಇನ್ನೂ ಒಂದು ಕ್ಷಣ ವಿಳಂಬ ಮಾಡಲು ಸಾಧ್ಯವಿಲ್ಲ ಅಂತ ಭಾವುಕನಾಗಿ ವಿನಂತಿಸ್ತಾನೆ. ಅಣ್ಣನ ಈ ಭಾವುಕ ಮಾತುಗಳನ್ನು ಕೇಳಿ ಪವಿತ್ರ ಕೂಡ ವ್ಯಂಗ್ಯವಾಗಿ, ಹೌದು ಡಾಕ್ಟರ್, ನೀನೇನು ಜಗತ್ತಿನಲ್ಲೇ ಅತ್ಯಂತ ಪ್ರತಿಭಾವಂತ ವೈದ್ಯ. ಹಾಗಾದರೆ ತಡ ಮಾಡಬೇಡ, ಬೇಗ ನಮ್ಮ ಅಜ್ಜನಿಗೆ ಚಿಕಿತ್ಸೆ ಕೊಟ್ಟು ನಿನ್ನ ಪವಾಡ ಏನಂತ ತೋರಿಸು. ನೀನು ಎಷ್ಟರ ಮಟ್ಟಿಗೆ ಪ್ರತಿಭಾವಂತಿ ಎಂಬುದನ್ನು ನಾನು ನೋಡ್ತೀನಿ ಅಂತ ಹೇಳಿ ಸವಾಲನ್ನು ಹಾಕಿದ್ಲು. ಈಗ ಅಶ್ವಿನಿ ಇಡೀ ರಾಜಾರತ್ನಂ ಅವರ ಕುಟುಂಬದ ಎದುರು ಮತ್ತು ಸುಹಾಸ್ನ ಕಣ್ಣೆದುರು ಹಿರಿಯ ರಾಜಾರತ್ನಂ ಅವರಿಗೆ ಚಿಕಿತ್ಸೆ ನೀಡಲು ಸಿದ್ಧಳಾಗ್ತಾ ಇದ್ದಾಳೆ. ಈತ ತನ್ನ ಇಡೀ ತಂಡದ ತಪ್ಪು ಬಯಲಾಗಿರುವುದನ್ನು ಕೇಳಿ ಕಾವ್ಯ ಇನ್ನು ಎಷ್ಟು ಹೊತ್ತಿನಲ್ಲಿ ಇಲ್ಲಿಗೆ ಬಂದು ರಂಪಾಟ ಮಾಡಲಿದ್ದಾಳೆ. ಪವಿತ್ರಳ ಈ ವ್ಯಂಗ್ಯದ ಸವಾಲನ್ನು ಮತ್ತು ಅವಳ ಇಣುಕುವ ಕುಹಕದ ಪ್ರಯತ್ನವನ್ನು ಅಶ್ವಿನಿ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಮತ್ತೆ ಹಿರಿಯ ರಾಜಾರತ್ನಂ ಅವರ ಹಾಸಿಗೆಯತ್ತ ಹಿಂತಿರುಗಿದ್ಲು. ಅವಳ ಮುಖದಲ್ಲಿ ಈಗ ಯಾವುದೇ ಗೊಂದಲವಿರಲಿಲ್ಲ, ಕೇವಲ ಒಬ್ಬ ದಕ್ಷ ವೈದ್ಯೆಯ ಅಚಲವಾದ ಏಕಾಗ್ರತೆಯಷ್ಟೇ ಇತ್ತು. ಅವಳು ಅಲ್ಲಿದ್ದವರ ಕಡೆಗೆ ತಿರುಗಿ ಅತ್ಯಂತ ಕಠಿಣ ಧ್ವನಿಯಲ್ಲಿ ಆದೇಶಿಸಿದ್ಲು. ನಾನು ಈಗಲೇ ಅವರಿಗೆ ನನ್ನ ವಿಶೇಷ ಚಿಕಿತ್ಸೆಯನ್ನು ನೀಡಲಿದ್ದೇನೆ. ದಯವಿಟ್ಟು ಯಾರಾದರೂ ಬಂದು ಹಿರಿಯ ರಾಜಾರತ್ನಂ ಅವರ ಮೈಮೇಲಿರುವ ಶರ್ಟನ್ನು ಬಿಚ್ಚಲು ನನಗೆ ಸಹಾಯ ಮಾಡ್ತೀರಾ? ಅವಳ ಆ ಮಾತನ್ನು ಕೇಳಿ ಕೋಣೆಯಲ್ಲಿದ್ದ ಇಡೀ ವೈದ್ಯಕೀಯ ತಂಡ ಮತ್ತು ಕುಟುಂಬದ ಸದಸ್ಯರು ಒಂದು ಕ್ಷಣ ತೀವ್ರ ಆಘಾತಕ್ಕೊಳಗಾಗ್ತಾರೆ. ಹಿರಿಯ ರಾಜಾರತ್ನಂ ಅವರಿಗೆ ಚಿಕಿತ್ಸೆ ನೀಡಲು ಪರಿಸಿದ ದೇಶ ವಿದೇಶಗಳ ಎಷ್ಟೋ ಪ್ರಸಿದ್ಧ ಮಾಡರ್ನ್ ವೈದ್ಯರನ್ನು ಅವರು ಈ ಹಿಂದೆ ಭೇಟಿ ಮಾಡಿದ್ದಾರೆ. ಆದರೆ ಯಾವುದೇ ಚಿಕಿತ್ಸೆಗೆ ರೋಗಿಯ ಮೈಮೇಲಿರುವ ಬಟ್ಟೆಯನ್ನು ಸಂಪೂರ್ಣವಾಗಿ ತೆಗೆಯಲು ಹೇಳಿದ ವೈದ್ಯರನ್ನು ಅವರು ಕೇಳಿರುವಂಥದ್ದು ನೋಡಿರೋದು ಇದೇ ಮೊದಲ ಬಾರಿಯಾಗಿತ್ತು. ಡಾಕ್ಟರ್, ಇದು ನಿಜವಾಗಿಯೂ ಅತಿ ಅಗತ್ಯವೇ ಅಂತ ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಅನುಮಾನದಿಂದ ಕೇಳಿದ ಮೊದಲ ವ್ಯಕ್ತಿ ಜಯಂತ್. ಅಶ್ವಿನಿ ಅವನನ್ನು ಅತ್ಯಂತ ಗಂಭೀರವಾಗಿ ನೋಡುತ್ತಾ, ನಾನು ಹಿರಿಯ ರಾಜಾರತ್ನಂ ಅವರಿಗೆ ನೀಡಲಿರುವ ಚಿಕಿತ್ಸೆ ವಿಧಾನಕ್ಕೆ ಅವರ ಶರ್ಟ್ ಅಡ್ಡಿಯಾಗ್ತದೆ, ಅದಕ್ಕಾಗಿ ಅದನ್ನು ತೆಗೆಯಲು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾರಾದರೂ ನನಗೆ ಸಹಾಯ ಮಾಡಬಹುದೇ? ದಯವಿಟ್ಟು ಬೇಗ ಮಾಡಿ, ನಮ್ಮ ಬಳಿ ಸಮಯ ಖಂಡಿತ ಇಲ್ಲ. ಆದಷ್ಟು ಬೇಗ ಸಮಯ ಹೋಗ್ತಾನೇ ಇದೆ. ಮುಖ್ಯ ವೈದ್ಯರು ಸೇರಿದಂತೆ ಕೋಣೆಯಲ್ಲಿದ್ದ ಎಲ್ಲರೂ ಕೂಡ ಗೊಂದಲದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಈ ಸಾಮಾನ್ಯ ರೋಗಕ್ಕೆ ಚಿಕಿತ್ಸೆ ನೀಡಲು ರೋಗಿಯ ಶಾರ್ಟನ್ನು ಯಾಕೆ ತೆಗಿಬೇಕೆಂದು ಆ ಮಾಡರ್ನ್ ವೈದ್ಯರು ತಂಡಕ್ಕೆ ಅಸ್ವಸ್ಥವಾದರೂ ಕೂಡ ಏನು ಹೇಳೋಕೆ ಅರ್ಥವೇ ಆಗಲಿಲ್ಲ. ಜಯಂತ್ ಕೂಡ ಒಂದು ಕ್ಷಣ ತೀವ್ರವಾಗಿ ಹಿಂಜರಿತಾನೆ. ಆದರೆ ಅಶ್ವಿನಿಯ ಕಣ್ಣುಗಳಲ್ಲಿದ್ದ ಆತ್ಮವಿಶ್ವಾಸವನ್ನು ನೋಡಿ ನಂತರ ಹಲ್ಲು ಕಚ್ಚಿಕೊಂಡು ಹಾಸಿಗೆಯತ್ತ ಮುಂದೆ ಸಾಗ್ತಾನೆ. ಅವನು ಮೆಲ್ಲನೆ ವೃದ್ಧ ತಾತನ ಶರ್ಟ್ ಬಟಲನ್ನು ಬಿಚ್ಚತೊಡಗ್ತಾನೆ. ಇದು ಯಾವ ರೀತಿಯ ವಿಚಿತ್ರ ಔಷಧಿ? ಅಜ್ಜ ಶರ್ಟ್ ಬಿಚ್ಚಿ ಇವಳು ಏನು ಮಾಡಲಿದ್ದಾಳೆ? ಯಾಕೆ? ಅದು ತನ್ನ ಸಹೋದರ ಅಜ್ಜನ ಬಟ್ಟೆ ಬಿಚ್ಚಲು ಕೆಳಗೆ ಬಗ್ಗುತ್ತಿರುವುದನ್ನು ನೋಡ್ತಿದ್ದಂಗೆ ಪವಿತ್ರಳ ಆತಂಕ, ಕೋಪ ಮುಗಿಲು ಮುಟ್ತಾ ಇದೆ. ಆದರೆ ಅವಳು ತನ್ನ ಆಕ್ಷೇಪದ ಮಾತುಗಳನ್ನು ಮುಗಿಸುವ ಮೊದಲೇ ಅಶ್ವಿನಿ ತನ್ನ ವೈದ್ಯಕೀಯ ಬ್ಯಾಗನ್ನು ಒಳಗಿನಿಂದ ಅತ್ಯಂತ ಪ್ರಾಚೀನವಾದ ಕಲಾತ್ಮಕ ಕೆತ್ತನೆಗಳಿಂದ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ಹೊರತೆಗೆಯುವುದನ್ನು ಎಲ್ಲರೂ ಕೂಡ ನೋಡ್ತಾರೆ. ಅಶ್ವಿನಿ ಆ ನಿಗೂಢವಾದ ಮರದ ಪೆಟ್ಟಿಗೆಯನ್ನು ತೆರೆದು ಅದರ ಒಳಗಿದ್ದ ರೇಷ್ಮೆ ಬಟ್ಟೆಯ ಸುರುಳಿಯಂತಹ ವಸ್ತುವನ್ನು ಮೆಲ್ಲನೆ ಹಾಸಿಗೆಯ ಪಕ್ಕದಲ್ಲಿ ಬಿಚ್ಚಿಟ್ಲು. ಅವಳು ಆ ಸುರುಳಿಯನ್ನು ಸಂಪೂರ್ಣವಾಗಿ ಬಿಚ್ಚಿದ ಕ್ಷಣ ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆಘಾತದಿಂದ ಅಗಲವಾದವು. ಆ ರೇಷ್ಮೆ ಬಟ್ಟೆಯ ಮೇಲೆ ನೂರಾರು ಅತ್ಯಂತ ಸೂಕ್ಷ್ಮವಾದ ವಿಭಿನ್ನ ಗಾತ್ರದ ದೊಡ್ಡ ಸಣ್ಣ ಬೆಳ್ಳಿಯ ಸೂಜಿಗಳನ್ನು
ಮೆಡಿಕಲ್ ಸಿಲ್ವರ್ ನೀಡಲ್ಸ್ ಅತ್ಯಂತ ಅಂದವಾಗಿ ಸಾಲಾಗಿ ಜೋಡಿಸಿಡಲಾಗಿತ್ತು. ಆ ಸೂಜಿಗಳು ಕೋಣೆಯ ಬೆಳಕಿಗೆ ಮಿನುಗ್ತಾ ಇದ್ವು. ಅತ್ಯಾಧುನಿಕ ಇಂಜೆಕ್ಷನ್ಗಳನ್ನು ಮಾತ್ರ ನೋಡಿದ್ದ ಪವಿತ್ರ ಅಶ್ವಿನಿ ಕೈಲಿದ್ದ ನೂರಾರು ಬೆಳ್ಳಿಯ ಸೂಜಿಗಳ ಕವಚಗಳನ್ನು ನೋಡಿದ ತಕ್ಷಣ ಆಘಾತ ಮತ್ತು ತೀವ್ರ ಭೀತಿಯಿಂದ ತಾನು ಆಡಬೇಕಾಗಿದ್ದ ಆಕ್ಷೇಪದ ಮಾತುಗಳನ್ನೆಲ್ಲ ಬಾಯಿಯಲ್ಲಿ ನುಂಗಿ ಜಪ್ಪನೆ ನಿಂತು ಬಿಡ್ತಾಳೆ. ಅಶ್ವಿನಿ ಕೊನೆಗೂ ತನ್ನ ಅತಿ ರಹಸ್ಯವಾದ ಆಯುಧವಾದ ಪ್ರಾಚೀನ ಬೆಳ್ಳಿಯ ಸೂಜಿಗಳ ಚಿಕಿತ್ಸೆಯನ್ನ ಆರಂಭಿಸ್ತಾಳೆ. ಇದನ್ನು ನೋಡಿ ಸುಹಾಸ್ನ ಪ್ರತಿಕ್ರಿಯೆ ಏನಾಗಬಹುದು? ಇತ್ತ ಕಾವ್ಯ ರಾಜಾರತ್ನಂ ಮಹಲನ್ನ ತಲುಪಿದ್ದಾಗ ಈ ಸೂಜಿಗಳನ್ನು ನೋಡಿ ಅವಳು ಎಂತಹ ರಂಪಾಟ ಸೃಷ್ಟಿಸ್ತಾಳೆ. ಅಶ್ವಿನಿ ತನಗೆ ಬೇಕಾದ ನಿರ್ದಿಷ್ಟ ಗಾತ್ರದ ಬೆಳ್ಳಿಯ ಸೂಜಿಗಳನ್ನು ಆಯ್ದುಕೊಂಡು ಅವುಗಳನ್ನು ವೈದ್ಯಕೀಯ ಆಲ್ಕೋಹಾಲ್ನಿಂದ ಅತ್ಯಂತ ಜಾಗರೂಕತೆಯಿಂದ ಸ್ವಚ್ಛಗೊಳಿಸುವತ್ತ ತನ್ನ ಸಂಪೂರ್ಣ ಗಮನವನ್ನು ಹರಿಸಿದ್ಲು. ಪವಿತ್ರ ಆಡ್ತಿದ್ದ ಯಾವುದೇ ಆಕ್ಷೇಪದ ಮಾತುಗಳನ್ನು ಅವಳು ತನ್ನ ಕಿವಿ ಕೂಡ ಹಾಕೊಳ್ತಾನೆ ಇರಲಿಲ್ಲ. ಅವಳ ಕಣ್ಣೆದುರೇ ಜಯಂತ್ ಹಿರಿಯ ರಾಜಾರತ್ನಂ ಅವರನ್ನ ಬಹಳ ಕಷ್ಟಪಟ್ಟು ತನ್ನ ಕಡೆಗೆ ಎಳೆದುಕೊಳ್ತಾ ಇದ್ದಾರೆ. ಅವನು ಒಂದು ಕೈಯಿಂದ ವೃದ್ಧ ತಾತನ ಜರ್ಜರಿತ ದೇಹವನ್ನು ಬೆಂಬಲಿಸಿ ಹಿಡಿದುಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಅವರ ಶರ್ಟ್ ಅನ್ನು ಬಿಚ್ಚೋಕೆ ಪ್ರಯತ್ನಿಸಿದ್ದ. ಆ ಸಮಯದಲ್ಲಿ ಹಿರಿಯ ರಾಜಾರತ್ನಂ ಸಂಪೂರ್ಣವಾಗಿ ಪ್ರಜ್ಞಾಹೀನರಾಗಿದ್ದರಿಂದ ಯಾವುದೇ ರೀತಿಯ ಸಹಕಾರ ನೀಡ್ತಾ ಇಲ್ಲ. ಇದು ಜಯಂತ್ನ ಕೆಲಸವನ್ನು ಇನ್ನಷ್ಟು ಕಠಿಣ ಮತ್ತು ಶ್ರಮದಾಯಕವಾಗಿಸಿತು. ಸುಹಾಸ್ ನಿಂತಲ್ಲೇ ಅಶ್ವಿನಿಯ ಪ್ರತಿಯೊಂದು ಸೂಕ್ಷ್ಮ ಹಾವಭಾವಗಳನ್ನ ಕ್ರಿಯೆಗಳನ್ನು ಅತ್ಯಂತ ಆಳವಾಗಿ ಗಮನಿಸ್ತಾ ಇದ್ದಾನೆ. ಅವನ ಕಣ್ಣುಗಳು ನೋಟ ಮತ್ತಷ್ಟು ಕತ್ತಲೆ ಆಗುತ್ತಾ ಹೋಯಿತು. ಜಯಂತ್ ಒಬ್ಬನೇ ಅಷ್ಟೊಂದು ಕಷ್ಟಪಡ್ತಾ ಇರೋದನ್ನ ಕಂಡು ಸುಹಾಸ್ ತನ್ನ ತೋಳುಗಳಲ್ಲಿದ್ದ ಮುದ್ದಾದ ಮಗಳು ಅನ್ವಿತಾಳನ್ನ ಮೆಲ್ಲನೆ ನೆಲಕ್ಕಿಳಿಸ್ತಾನೆ. ಅವಳ ತಲೆ ಸವರಿ, ಅನ್ವಿತಾ, ನಾನು ಹೋಗಿ ಜಯಂತ್ಗೆ ಸ್ವಲ್ಪ ಸಹಾಯ ಮಾಡ್ತೀನಿ, ನೀ ಇಲ್ಲೇ ಇರೋ, ಒಂಚೂರು ಗಲಾಟೆ ಮಾಡದೆ ಸುಮ್ಮನೆ ನಿಲ್ಲಬೇಕು, ಆಯ್ತಾ? ಸರಿನಾ ಮಗು ಅಂತ ಹೇಳ್ತಾನೆ. ಅನ್ವಿತಾ ಅತ್ಯಂತ ವಿಧೇಯತೆಯಿಂದ ತನ್ನ ಮುದ್ದಾದ ತಲೆಯನ್ನು ಆಡಿಸ್ತಾ ಇದ್ಲು. ತನ್ನ ತಂದೆ ಅಲ್ಲಿದ್ದ ವೈದ್ಯರ ಜನಸಂದಣಿಯ ಮೂಲಕ ತಳ್ಕೊಂಡು ಹಾಸಿಗೆಯ ಬಳಿ ಹೋಗಿ ನಿಂತಿದ್ದನ್ನ ಅಪ್ಪುಟ್ಟಿ ನೋಡ್ತಾನೆ ಇದ್ಲು. ಸುಹಾಸ್ ಹಾಸಿಗೆ ಹತ್ತಿರ ಹೋಗಿ ಯಾವುದೇ ಸದ್ದಿಲ್ದಂಗೆ ಜಯಂತ್ಗೆ ಹಿರಿಯ ರಾಜಾರತ್ನಂ ಅವರ ಅಂಗಿಯನ್ನ ಸಂಪೂರ್ಣವಾಗಿ ತೆಗೆಯಲು ತನ್ನ ಬಲಿಷ್ಠ ಕೈಗಳಿಂದ ಸಹಾಯವನ್ನ ಮಾಡ್ತಾನೆ. ತುಂಬಾ ಧನ್ಯವಾದಗಳು ಸುಹಾಸ್. ಜಯಂತ್ ಅತ್ಯಂತ ಕೃತಜ್ಞತೆಯಿಂದ ಅವನ ಮುಖ ನೋಡುತ್ತಾರೆ. ಸುಹಾಸ್ ಅದಕ್ಕೆ ಮೌನವಾಗಿಯೇ ತಲೆ ಆಡಿಸ್ತಾನೆ. ಅಲ್ಲಿ ತನಗೆ ಅತಿ ಹತ್ತಿರದಲ್ಲಿದ್ದ ಸುಹಾಸ್ ಬಂದು ನಿಂತಿರುವುದನ್ನು ಗಮನಿಸಿದ ಅಶ್ವಿನಿಯ ಕಣ್ಣುಗಳು ಒಂದು ಕ್ಷಣ ಭಾವನೆಗಳ ತಳಮಳದಿಂದ ಮಿನುಗ್ತಿದ್ವು. ಆದರೆ ಅವಳು ತಕ್ಷಣವೇ ತನ್ನ ಮನಸ್ಸನ್ನು ಶಾಂತಗೊಳಿಸಿಕೊಂಡು ಹಿರಿಯ ರಾಜಾರತ್ನಂ ಅವರ ದೇಹದ ಮೇಲಿದ್ದ ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಕಡೆಗೆ ತನ್ನ ಗಮನಗಳನ್ನು ಕೇಂದ್ರೀಕರಿಸ್ತಾಳೆ. ಆ ಏಕಾಂತದ ತಪಾಸಣೆ ನಡುವೆ ಹಿರಿಯ ರಾಜಾರತ್ನಂ ಅವರ ಶರ್ಟ್ ಸಂಪೂರ್ಣವಾಗಿ ಕಳಚಿತ್ತು. ಅವರ ದೇಹ ಕೇವಲ ಬರಿಯ ಮೂಳೆಗಳ ಗೂಡಿನಂತೆ ಕಾಣಿಸ್ತಾ ಇರೋದು ಕೋಣೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯ ಭಯಂಕರ ಭೀತಿ ಹುಟ್ಟಿಸೋ ಥರನೇ ಇತ್ತು. ಅಶ್ವಿನಿ ಮನಸ್ಸಿನಲ್ಲಿ ಇದನ್ನೇ ನಿರೀಕ್ಷಿಸ್ತಿದ್ಲು. ಅವಳು ಹಾಸಿಗೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ಸುಹಾಸ್, ಜಯಂತ್ ಇಬ್ಬರನ್ನ ದಿಟ್ಟಿಸಿ ನೋಡಿ ಅವರ ದೇಹವನ್ನು ಅಲುಗಾಡದಂತೆ ಹಾಗೆ ಸುಮ್ಮನೆ ಗಟ್ಟಿಯಾಗಿ ಹಿಡಿದುಕೊಳ್ಳಿ, ನಾನು ಈಗಲೇ ಚಿಕಿತ್ಸೆಯನ್ನು ಪ್ರಾರಂಭಿಸ್ತೀನಿ ಅಂತ ಹೇಳ್ತಾಳೆ. ಜಯಂತ್ ಅತ್ಯಂತ ಗಂಭೀರ ಮುಖಭಾವದಿಂದ ತಲೆಯಾಡಿಸಿ ವೃದ್ಧರನ್ನ ಹಿಡಿದುಕೊಳ್ತಾರೆ. ನಂತರ ಅಶ್ವಿನಿ ಸುಹಾಸ್ನ ಕಡೆಗೆ ನೋಡ್ತಾಳೆ. ಆದರೆ ಅವನ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅವನು ಕೇವಲ ಭಾವಶೂನ್ಯವಾಗಿ ನಿಂತಿದ್ದ. ಅವಳು ದೀರ್ಘವಾದ ನಿಟ್ಟುಸಿರಿನೊಂದಿಗೆ ತೆಗೆದುಕೊಂಡು ಅತ್ಯಂತ ಎಚ್ಚರಿಕೆಯಿಂದ ಹಿರಿಯನ ದೇಹದ ನಿರ್ದಿಷ್ಟ ಭಾಗಕ್ಕೆ ಮೊದಲ ಬೆಳ್ಳಿಯ ಸೂಜಿಯನ್ನು ಚುಚ್ಚಲು ಪ್ರಾರಂಭಿಸ್ತಾರೆ. ಮೊದಲ ಸೂಜಿ ಚರ್ಮವನ್ನು ಸ್ಪರ್ಶಿಸಿ ಒಳಗಿಳಿಯುತ್ತಿದ್ದಂತೆಯೇ ಆ ಪ್ರಜ್ಞಾಹೀನ ವೃದ್ಧನ ಬಾಯಿಯಿಂದ ಒಂದು ಸಣ್ಣ ನರಳಾಟದ ಧ್ವನಿ ಕೇಳಿಸ್ತು. ಅಷ್ಟೇ. ಅದನ್ನು ಕೇಳಿ ಪವಿತ್ರಾಳಿಗೆ ಕೋಪ ನೆತ್ತಿಗೇರಿತು. ಏನು ಮಾಡ್ತಿದ್ಯಾ ನೀನು? ಆ ಸೂಕ್ಷ್ಮವಾದ ಆಕ್ಯುಪಂಕ್ಚರ್ ಪಾಯಿಂಟ್ಗೆ ನೀನು ಹೇಗೆ ಅಷ್ಟು ಧೈರ್ಯವಾಗಿ ಸೂಜಿ ಚುಚ್ಚಬಹುದು ಅಂತ ಕಿರ್ಚಿದ್ಲು. ಪವಿತ್ರಾಳಿಗೆ ಸ್ವತಃ ವೈದ್ಯಕೀಯ ಹಿನ್ನೆಲೆ ಇದ್ರೂ ಕೂಡ ಅವಳಿಗೆ ಇಂಥ ಪ್ರಾಚೀನ ಆಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆಯ ಬಗ್ಗೆ ಯಾವುದೇ ಆಳವಾದ ಪರಿಚಯ ಇರಲಿಲ್ಲ. ಆಗಿದ್ದು ಅಶ್ವಿನಿ ಮಾಡುತ್ತಿರುವ ವಿಚಿತ್ರ ಚಿಕಿತ್ಸೆ ಬಗ್ಗೆ ಅಪಾಯಕಾರಿ ಎಂಬುದು ಅವಳಿಗೆ ಮೇಲ್ನೋಟಕ್ಕೆ ತುಂಬ ಅನ್ನಿಸ್ತಾ ಇತ್ತು. ಭಯಂಕರವಾಗಿತ್ತು. ಸಾಮಾನ್ಯ ಆರೋಗ್ಯವಂತ ಮನುಷ್ಯನಿಗೆ ಇಷ್ಟು ಸೂಜಿಗಳು ಚುಚ್ಚಿದರೆ ಪ್ರಾಣಕ್ಕೆ ಆಪತ್ತು ಬರುವುದು. ಆಗಿರಬೇಕಾದಾಗ ಸಾವಿನ ದಡದಲ್ಲಿ ನಿಂತಿರುವ ಅನಾರೋಗ್ಯ ಪೀಡಿತ ಹಿರಿಯ ರಾಜಾರತ್ನಂ ಅವರಿಗೆ ಇದು ಎಷ್ಟು ದೊಡ್ಡ ಅಪಾಯ ತಂದೊಡ್ಡಬಹುದು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಈಗ ಪವಿತ್ರಾಳ ಮುಖ ಫುಲ್ಲು ಕ್ರೋಧದಿಂದ ಬಿಗಿಯಾಗಿದೆ. ತೀವ್ರವಾದ ಕೋಪ ಮತ್ತು ಆತಂಕ ಅವಳ ಕಣ್ಣುಗಳಲ್ಲಿ ಎದ್ದು ಕಾಣ್ತಾ ಇದೆ. ನಿನಗೆ ಇದನ್ನು ಸರಿಯಾಗಿ ಹೇಗೆ ಮಾಡಬೇಕಂತ ತಿಳಿದಿದ್ರೆ ದಯವಿಟ್ಟು ಈ ನಾಟಕವನ್ನು ನಿಲ್ಲಿಸಿಬಿಡು. ಅಸಲಿಗೆ ನೀನು ಏನು ಮಾಡ್ತಿದ್ಯಾ ಇಲ್ಲಿ? ಈ ಸೂಜಿಗಳನ್ನು ಚುಚ್ಚಿ ನೀನು ಬೇಕಂತ ನನ್ನ ಅಜ್ಜನನ್ನು ಕೊಲ್ಲಲು ಪ್ರಯತ್ನಿಸ್ತಿದ್ಯಾ ಅಂತ ಆವೇಶದಿಂದ ಕೂಗಾಡ್ತಾ ಇದ್ದಾಳೆ.
ಅವಳು ಆ ಮಾತು ಮುಗಿಸಿದ ತಕ್ಷಣವೇ ಕೋಪದ ಉದ್ವೇಗದಲ್ಲಿ ಹಾಸಿಗೆಯ ಬಳಿಗೆ ನುಗ್ಗಿ ಬಂದು ಚಿಕಿತ್ಸೆ ಏಕಾಗ್ರತೆಯಲ್ಲಿದ್ದ ಅಶ್ವಿನಿಯ ಹೆಗಲನ್ನು ಹಿಡಿದು ಅತ್ಯಂತ ಆಕ್ರಮಣಕಾರಿಯಾಗಿ ದೂರಕ್ಕೆ ತಳ್ತಾಳೆ. ಪವಿತ್ರ ಆಡ್ತಿದ್ದ ಸಕಲ ಅನುಮಾನದ ಮಾತುಗಳು ಅಶ್ವಿನಿ ಕೇಳಿಸ್ಕೊಳ್ತಾ ಇದ್ರು ಕೂಡ ರೋಗಿಯ ಜೀವ ಉಳಿಸುವ ಧಾವಂತದಲ್ಲಿದ್ದ ಅವಳು ಆ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ತನ್ನ 2ನೇ ಸೂಜಿಯನ್ನು ದೇಹದ ಯಾವ ಭಾಗಕ್ಕೆ ಸೇರಿಸಬೇಕೆಂದು ಮನದಲ್ಲೇ ಯೋಜನೆಯನ್ನು ರೂಪಿಸ್ತಾ ಇದ್ಲು. ಅದಕ್ಕಾಗಿಯೇ ಪವಿತ್ರ ಇದ್ದಕ್ಕಿದ್ದಂತೆ ಬಂದು ತನ್ನನ್ನು ಅಷ್ಟು ಜೋರಾಗಿ ತಳ್ಳಬಹುದು ಅಂತ ಅವಳು ಕಿಂಚಿತ್ತೂ ಕೂಡ ಊಹಿಸಿರಲಿಲ್ಲ. ಅಶ್ವಿನಿ ಬ್ಯಾಲೆನ್ಸ್ ತಪ್ಪಿ ಹಿಂದೆ ಬಿದ್ಲು. ಹಬ್ಬ, ಪವಿತ್ರ ಈಗೇನೋ ಚಿಕಿತ್ಸೆಯ ಮಧ್ಯದಲ್ಲಿ ಅಶ್ವಿನಿಯನ್ನು ಜೋರಾಗಿ ತಳ್ಳಿಬಿಟ್ಟಿದ್ದಾಳೆ. ಬ್ಯಾಲೆನ್ಸ್ ತಪ್ಪಿ ಬೀಳ್ತಿರುವ ಅಶ್ವಿನಿಯನ್ನು ಸುಹಾಸ್ ತಡೆದು ಹಿಡಿತಾನ. ಅಶ್ವಿನಿಯ ಕೈಲಿದ್ದ ಸೂಜಿಗಳು ಏನಾಗ್ತವೆ? ಇಷ್ಟೊಂದು ಗದ್ದಲದ ನಡುವೆ ಮುದ್ದಾದ ಮಗು ಅನ್ವಿತಾ, ಜಯಂತ್ ಏನು ಮಾಡಲಿದ್ದಾರೆ? ಅಶ್ವಿನಿ ಪವಿತ್ರಳಿಂದ ಇಂತಹದೊಂದು ಆವೇಶದ ನಡವಳಿಕೆಯನ್ನು ಖಂಡಿತವಾಗಿಯೂ ಕೂಡ ನಿರೀಕ್ಷಿಸಿರಲಿಲ್ಲ. ಚಿಕಿತ್ಸೆಯಲ್ಲೇ ಸಂಪೂರ್ಣವಾಗಿ ಮುಳುಗಿದ್ದವಳು ಅನಿರೀಕ್ಷಿತವಾಗಿ ತಳ್ಳಲ್ಪಟ್ಟಿದ್ದರಿಂದ ಒಂದು ಕ್ಷಣ ಸಮತೋಲನ ತಪ್ಪಿ ತೀವ್ರವಾಗಿ ಎಡವಿಬಿದ್ಲು. ಅವಳು ಪಕ್ಕಕ್ಕೆ ಬೀಳ್ತಾ ಇದ್ದಂತೆಯೇ ಅಲ್ಲೇ ಹತ್ತಿರದಲ್ಲಿ ನಿಂತಿದ್ದಂತಹ ಸುಹಾಸ್ನ ಬಲಿಷ್ಠ ತೋಳುಗಳು ಅವಳಿಗೆ ಆಸರಿಯಾದವು. ಅಶ್ವಿನಿ ತನಗೆ ಏನಾಗ್ತಿದೆ ಎಂಬ ಪರಿಸ್ಥಿತಿಯನ್ನು ಪೂರ್ಣವಾಗಿ ಅರಿತುಕೊಳ್ಳುವಂತಹ ಮೊದಲೇ ಸುಹಾಸ್ ಅವಳ ಸೊಂಟವನ್ನು ತನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ಅವಳನ್ನು ಕೆಳಗೆ ಬೀಳದಂತೆ ಸ್ಥಿರಗೊಳಿಸಿದ. ಅಶ್ವಿನಿ ಗಾಬರಿಯಿಂದ ತಲೆ ಎತ್ತಾಗ ತನಗೆ ಅತ್ಯಂತ ಹತ್ತಿರದಲ್ಲಿ ಮುಖಾಮುಖಿಯಾಗಿದ್ದ ಅವನ ಕಡುಗಪ್ಪು ಕಣ್ಣುಗಳನ್ನು ನೇರವಾಗಿ ನೋಡ್ತಾ ಇದ್ದಾಳೆ. ಅವರಿಬ್ಬರ ಕಣ್ಣುಗಳು ಆ ಸೂಕ್ಷ್ಮ ಕ್ಷಣದಲ್ಲಿ ಒಂದಕ್ಕೊಂದು ಭೇಟಿಯಾದಾಗ ಅಶ್ವಿನಿಯ ಇಡೀ ದೇಹವು ಒಂದು ಕ್ಷಣ ವಿದ್ಯುತ್ ಅರಿತಂತೆ ಗಟ್ಟಿಯಾಗಿ ಹೋಯಿತು. ಹಳೆಯ ನೆನಪುಗಳು ಮತ್ತು ಅವಳ ಮನದೊಳಗಿನ ಕಳವಳಗಳು ಒಮ್ಮೆಲೆ ಹುಕ್ಕಿ ಹುಕ್ಕಿ ಬರ್ತಾ ಇದ್ದಾವೆ. ಅವಳು ತಕ್ಷಣವೇ ಇದ್ದಕ್ಕಿದ್ದಂತೆ ತನ್ನ ನೋಟವನ್ನು ಅವನ ಮುಖದಿಂದ ಬೇರೆಡೆಗೆ ತಿರುಗಿಸಿ ಹಾಸಿಗೆ ಬದಿ ಮೇಲೆ ಕೈ ಇಟ್ಕೊಂಡು ವೇಗವಾಗಿ ಎದ್ದು ನಿಲ್ತಾಳೆ. ಅವಳು ಎಡವಿ ಬೀಳುವಾಗ ಸುಹಾಸ್ ಯಾವುದೇ ಆಲೋಚನೆ ಇಲ್ಲದೆ ಕೇವಲ ಅವಳನ್ನು ರಕ್ಷಿಸುವ ಅರಿವಿಲ್ಲದ ಪ್ರೇರಣೆಯಿಂದ ಹಿಡಿದಿದ್ದ. ಆದರೆ ಎದ್ದು ನಿಂತ ತಕ್ಷಣ ಅವಳು ತನಗೆ ಯಾವುದೇ ಸಂಬಂಧವಿಲ್ಲದ ಅಸ್ಪೃಶ್ಯಳಂತೆ ತನ್ನನ್ನು ತೀವ್ರವಾಗಿ ತಪ್ಪಿಸ್ಕೊಂಡು ದೂರ ಸರಿಯೋದನ್ನು ನೋಡಿದಾಗ ಸುಹಾಸ್ನ ಕಣ್ಣುಗಳು ಆಳದಲ್ಲಿದ್ದ ಗಾಂಭೀರ್ಯ, ಕೋಪ ಮತ್ತಷ್ಟು ಗಾಢವಾಗುತ್ತೆ. ಅವಳ ಅಂತರ ಅವಳ ಸೊಂಟದ ಮೇಲಿದ್ದ ಕೈಗಳನ್ನು ತಕ್ಷಣವೇ ಹಿಂತೆಗೆದುಕೊಳ್ಳುವಂತೆ ಮಾಡುತ್ತೆ. ಅವರಿಬ್ಬರ ನಡುವೆ ಒಂದು ಕ್ಷಣದಲ್ಲಿ ನಡೆದು ಹೋದ ಭಾವನೆಗಳ ತಲ್ಲಣವನ್ನು ಗಮನಿಸಿದ ಪವಿತ್ರ ಅಶ್ವಿನಿಯ ಮೇಲೆ ತೀವ್ರವಾಗಿ ಕೋಪಗೊಳ್ತಾನೆ ಇದ್ದಾಳೆ. ಅಶ್ವಿನಿತ್ತ ಬೆರಳು ಮಾಡಿ ಕಿರಿಚಿದ್ಲು. ನೀನು ವಿದೇಶದಲ್ಲಿ ಸಂಕೀರ್ಣ ವಿಚಿತ್ರ ಕಾಯಿಲೆಗಳ ಬಗ್ಗೆ ದೊಡ್ಡ ಮಟ್ಟದ ಸಂಶೋಧನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಿದ್ಯಲ್ವಾ? ಇಷ್ಟೊಂದು ಭೀಕರವಾಗಿ ಸೂಚಿಸೋದು ನಿನ್ನ ಆ ಸಂಶೋಧನೆಯ ಫಲಿತಾಂಶವೇ? ನಿನ್ನ ಇಡೀ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರಗಳು, ಡಿಗ್ರಿ ಸರ್ಟಿಫಿಕೇಟ್ಸು ನೀನು ಕೇವಲ ಹಣ ಕೊಟ್ಟು ಖರೀದಿಸಿದೀಯಾ ಎಂದು ನನಗೆ ಈಗ ತುಂಬ ಬಲವಾಗಿ ಖಚಿತವಾಗಿ ಅನುಮಾನ ಬರ್ತಿದೆ ಅಂತ ಹೇಳಿ ಜೋರಾಗಿ ಬೊಬ್ಬಿರಿದು ಅಬ್ಬರಿಸೋಕೆ ಶುರು ಮಾಡ್ತಾಳೆ. ಅಷ್ಟಕ್ಕೆ ನಿಲ್ಲದ ಪವಿತ್ರ ತಕ್ಷಣ ತನ್ನ ಅಣ್ಣ ಜಯಂತ್ನ ಕಡೆಗೆ ಆಕ್ರಮಣಕಾರಿಯಾಗಿ ನೋಡುತ್ತಾ, ಅಣ್ಣ, ಇವಳು ಹೇಳುವುದೆಲ್ಲ ಸಂಪೂರ್ಣ ಸುಳ್ಳು ಮತ್ತು ಮೋಸ ಅಂತ ನನಗೀಗ ಪಕ್ಕ ಅನ್ನಿಸ್ತಾ ಇದೆ. ಈ ಮಾಂತ್ರಿಕಿಯಂತೆ ವರ್ತಿಸ್ತಿರುವ ಹೆಣ್ಣನ್ನು ನಾನು ಈಗಲೇ ರಾಜಾರತ್ನಂ ಮಹಲಿನಿಂದ ಕುತ್ತಿಗೆ ಹಿಡಿದು ಹೊರಗಾಕಬೇಕು ಅಂತ ಆಜ್ಞಾಪಿಸಿದ್ಲು. ಅವಳ ಆ ಉದ್ಘಾಟನದ ಮಾತುಗಳನ್ನು ಕೇಳಿದ ತಕ್ಷಣವೇ ಅಶ್ವಿನಿಗೆ ತನ್ನ ವೈದ್ಯಕೀಯ ಜವಾಬ್ದಾರಿಯ ಪ್ರಜ್ಞೆ ಮರಳಿ ಬರುತ್ತೆ. ಅವಳು ಪವಿತ್ರಳ ಮುಖವನ್ನು ನೇರವಾಗಿ ನೋಡಿ ಅತ್ಯಂತ ತಣ್ಣನೆಯ ವ್ಯಂಗ್ಯವಾದ ಧ್ವನಿಯಲ್ಲಿ ಹೇಳ್ತಾಳೆ, ಓ ಮಿಸ್ ಪವಿತ್ರ, ಅದಕ್ಕೆ ಇವತ್ತು ಹಿರಿಯ ರಾಜಾರತ್ನಂ ಅವರ ಆರೋಗ್ಯದ ಸ್ಥಿತಿ ಇಷ್ಟೊಂದು ಘೋರವಾದ ಕೆಟ್ಟ ಹಂತಕ್ಕೆ ಬಂದು ತಲುಪಿದೆ. ನನ್ನ ಇಷ್ಟು ವರ್ಷಗಳ ವೈದ್ಯಕೀಯ ವೃತ್ತಿಯಲ್ಲಿ ನನಗೆ ಈಗ ಚೆನ್ನಾಗಿ ಅರ್ಥವಾಗ್ತಿದೆ. ಯಾರೋ ಒಬ್ಬರು ಪ್ರತಿ ಬಾರಿ ಅವರ ಜೀವ ಉಳಿಸುವ ಇಂತಹ ನೈಜ ಚಿಕಿತ್ಸೆಗೆ ಬೇಕಂತ ಅಡ್ಡಿಪಡಿಸ್ತಾ ಇರಬೇಕು. ನಾನು ಚಿಕಿತ್ಸೆ ನೀಡಲು ಬಂದಾಗಲೂ ಅದನ್ನೇ ಮಾಡುತ್ತಿದ್ದಿರಲ್ವೇ ಎಂದು ತೀಕ್ಷ್ಣವಾಗಿ ತಿರುಗೇಟನ್ನು ನೀಡಿದ್ಲು. ಅಶ್ವಿನಿ ಆಡಿದ ಮಾತು ಇಡೀ ಕೋಣೆಯಲ್ಲಿದ್ದವರನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ಚಿಕಿತ್ಸೆಗೆ ಅಡ್ಡಿಪಡಿಸುತ್ತಿರುವ ಪವಿತ್ರಳ ಹಿಂದೆ ಕಾವ್ಯಾಳ ಕೈವಾಡವಿರುವುದು ಈಗ ಜಯಂತ್ಗೆ ಮತ್ತು ಸುಹಾಸ್ನಿಗೆ ಅರ್ಥವಾಗುತ್ತಾ? ಅಶ್ವಿನಿ ಪವಿತ್ರಳ ಕಡೆ ತೀಕ್ಷ್ಣವಾಗಿ ನೋಡಿ, ನಾನು ಮಾಡುವ ಚಿಕಿತ್ಸೆ ತಪ್ಪು ಅಂತ ನೀವು ಹೇಳ್ತೀರಿ ಎಂಬ ಒಂದೇ ಕಾರಣಕ್ಕಾಗಿ ನಾನಿಲ್ಲಿ ಜಿಗಿದು ನನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕಾಗಿಲ್ಲ ಎಂದು ಕಠಿಣವಾಗಿ ನುಡಿತಾಳೆ. ಅವಳ ಕೈಗಳು ಕೋಪದಿಂದ ಸಣ್ಣದಾಗಿ ನಡುಗ್ತಾ ಇದ್ರು. ಅವಳು ತಕ್ಷಣವೇ ಆ ಬೆಳ್ಳಿಯ ಸೂಜಿಗಳನ್ನು ಒಂದೊಂದಾಗಿ ಎತ್ತಿ ಮತ್ತೆ ತನ್ನ ವೈದ್ಯಕೀಯವಾದ ಚೀಲದೊಳಗೆ ಹಾಕಲು ಪ್ರಾರಂಭಿಸ್ತಾಳೆ. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಹಿರಿಯ ರಾಜಾರತ್ನಂ ಅವರ ಜೀವ ಉಳಿಸಲೇಬೇಕಂತ ತೀವ್ರವಾದ ಒಂದು ದೃಢ ನಿಶ್ಚಯ, ಆಸೆಯನ್ನ ಮಾಡಿಕೊಂಡು ಬಂದಿದ್ದಂತಹ ಆ ಹೆಣ್ಣು ಪವಿತ್ರಳ ಒಂದು ತಳ್ಳಾಟ, ಅವಳ ಕೋಪ, ದುರಹಂಕಾರಕ್ಕೆ ಇಷ್ಟು ಸುಲಭವಾಗಿ ಚಿಕಿತ್ಸೆಯನ್ನು ನಿಲ್ಲಿಸಿ ಹಿಂದೆ ಸರಿತಾಳೆ ಅಂತ ಕೋಣೆಲಿದ್ದ ಯಾರೊಬ್ಬರು ಕಿಂಚಿತ್ತೂ ಕೂಡ ನಿರೀಕ್ಷಿಸಿರಲಿಲ್ಲ. ಜಯಂತ್ ಕೆಲವೊಂದಷ್ಟು ಸೆಕೆಂಡ್ಗಳ ಕಾಲ ಆಘಾತದಿಂದ ನಿಂತಲ್ಲಿ ಎಪ್ಪಗಟ್ಬಿಟ್ಟ. ನಂತರ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ನೇರವಾಗಿ ಬಂದು ನಿಂತು ಅತ್ಯಂತ ವಿನಮ್ರತೆಯಿಂದ ಕ್ಷಮೆ ಯಾಚಿಸ್ತಾನೆ.
ನನ್ನನ್ನು ಕ್ಷಮಿಸಿ ಡಾಕ್ಟರ್ ಅಶ್ವಿನಿ. ನಿಜ ಹೇಳಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಆಧುನಿಕ ವೈದ್ಯಕೀಯ ನಡುವೆ ಬಹಳಷ್ಟು ವೈದ್ಯರಿದ್ದಾರೆ. ಅದರವರಿಗಿಂತ ಪ್ರಾಚೀನ ಆಕ್ಯುಪಂಕ್ಚರ್ ಚಿಕಿತ್ಸೆ ಬಗ್ಗೆ ಆಳವಾದ ಜ್ಞಾನವಿಲ್ಲ. ನನ್ನ ತಂಗಿ ಪವಿತ್ರ ಬಹುಶಃ ನಿರ್ದಿಷ್ಟ ಆಕ್ಯುಪಂಕ್ಚರ್ ಪಾಯಿಂಟ್ ಸೂಜಿಯನ್ನು ಚುಚ್ಚುತ್ತಿರೋದು ಅಜ್ಜನ ಜೀವಕ್ಕೆ ಅಪಾಯಕಾರಿ ಅಂತ ತಪ್ಪಾಗಿ ತಿಳ್ಕೊಂಡಿರ್ಬೋದು, ಭಾವಿಸಿರ್ಬೋದು. ಅದಕ್ಕಾಗಿ ಅವಳು ತನ್ನ ಅಜ್ಜನ ಮೇಲಿನ ಅತಿಯಾದ ಚಿಂತೆ ಮತ್ತು ಪ್ರೀತಿ ಗಾಬರಿಯಿಂದ ಈ ರೀತಿ ವರ್ತಿಸ್ತಾ ಇದ್ದಾಳೆ ಅಷ್ಟೇ. ದಯವಿಟ್ಟು ಅವಳ ಈ ನಡವಳಿಕೆನ ಕ್ಷಮಿಸಿ, ದೊಡ್ಡ ಮನಸ್ಸು ಮಾಡಿ ಅಂತ ಬೇಡ್ಕೊಳ್ತಾನೆ. ಆದರೆ ಅಶ್ವಿನಿ ಅವನ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ತನ್ನ ಚಿಕಿತ್ಸಾ ಪರಿಕರಗಳನ್ನು ಅತ್ಯಂತ ವೇಗವಾಗಿ ಪ್ಯಾಕ್ ಮಾಡುವುದರಲ್ಲೇ ತುಂಬ ಮಗ್ನಳಾಗಿದ್ಲು. ನಾನು ಇನ್ನೂ ಒಂದು ಕ್ಷಣವೂ ಇಲ್ಲಿ ಇರಬೇಕಾದ ಅಗತ್ಯವಿಲ್ಲ ಮಿಸ್ಟರ್ ಜಯಂತ್. ನಾನು ಏನು ಮಾಡ್ತಿದ್ದೇವೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಯಾರೋ ಒಬ್ಬರು ಬಂದು ನನ್ನ ಅರ್ಹತೆಯನ್ನು ಪ್ರಶ್ನಿಸಿ ನನ್ನನ್ನು ಈ ರೀತಿಯಾಗಿ ಅವಮಾನಿಸಿ ತಳ್ಳುವುದು ಸಹಿಸಲು ನಾನೇನು ಮೂರ್ಖಳಲ್ಲ. ನಾನು ನಿಜವಾಗಿಯೂ ಹಿರಿಯ ರಾಜರತ್ನಂ ಅವರಿಗೆ ಸಹಾಯ ಮಾಡಬೇಕಂತ ಪ್ರಾಮಾಣಿಕವಾದ ಉದ್ದೇಶದಿಂದಲೇ ಇಲ್ಲಿಗೆ ಬಂದದ್ದು. ಆದರೆ ನಿಮ್ಮ ಸಹೋದರಿ ಪವಿತ್ರ ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಎಂದ ಮೇಲೆ ನನ್ನ ಚಿಕಿತ್ಸೆಯ ಅಧ್ಯಾಯವನ್ನು ನಾನು ಇಲ್ಲಿಗೆ ಮುಚ್ತಾ ಇದ್ದೇನೆ ಅಂತ ಖಡಕ್ಕಾಗಿ ಹೇಳಿ ನುಡಿತಾ ಇದ್ದಾಳೆ. ಅವಳು ತನ್ನ ಮಾತು ಮುಗಿಸಿದ ತಕ್ಷಣ ತನ್ನ ವೈದ್ಯಕೀಯ ಕಿಟ್ಟನ್ನು ಕೈಗೆತ್ಕೊಂಡು ದೃಢವಾದ ಹೆಜ್ಜೆಗಳೊಂದಿಗೆ ಬಾಗಿಲಿನ ಕಡೆಗೆ ಹೆಜ್ಜೆ ನಡೀತಾನೆ ಇದ್ದಾಳೆ. ತೀವ್ರ ಆತುರ ಆತಂಕದಿಂದ ಜಯಂತ್ ಹಿರಿಯ ರಾಜರತ್ನಂ ಅವರನ್ನು ಎಚ್ಚರಿಕೆಯಿಂದ ಹಾಸಿಗೆಯ ಮೇಲೆ ಮಲಗಿಸಿ ಓಡೋಡಿ ಬಂದು ಅವಳನ್ನು ಹಿಂಬಾಲಿಸ್ತಾನೆ. ಡಾಕ್ಟರ್ ಅಶ್ವಿನಿ, ದಯವಿಟ್ಟು 1 ನಿಮಿಷ ನಿಂತ್ಕೊಳ್ಳಿ. ಒಂದೇ 1 ನಿಮಿಷ. ನಾವು ಕುಳಿತು ಮಾತನಾಡಿ ವಿಷಯಗಳನ್ನು ಇತ್ಯರ್ಥ ಮಾಡ್ಕೊಳ್ಬೋದಲ್ವಾ? ದಯವಿಟ್ಟು ನಿಂತ್ಕೊಳ್ಳಿ. ಒಂದು ವೇಳೆ ನಾನಾಗಲಿ ನನ್ನ ಕುಟುಂಬದವರಾಗಲಿ ನಮ್ಮ ಮಾತಿನ ಮಿತಿಯನ್ನು ಮೀರಿದರೆ ನಾನು ಈಗಲೇ ನನ್ನ ತಂಗಿಯ ಪರವಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ದಯವಿಟ್ಟು ನನ್ನ ಅಜ್ಜನಿಗೆ ಚಿಕಿತ್ಸೆ ನೀಡುವುದನ್ನು ಮಾತ್ರ ಅರ್ಧಕ್ಕೆ ನಿಲ್ಲಿಸಬೇಡಿ ಅಂತ ಕೈ ಮುಗಿದು ವಿನಂತಿಸ್ತಾನೆ. ಅದರ ಯಾವುದೇ ಅಗತ್ಯವಿಲ್ಲ ಜಯಂತ್. ಇಷ್ಟೆಲ್ಲ ಆದ ಮೇಲೆಯೂ ನಾನು ನಿಮ್ಮ ಸಹೋದರಿ ಪವಿತ್ರಾಳಿಂದ ಕ್ಷಮೆ ನಿರೀಕ್ಷಿಸೋಕ್ಕೆ ಸಾಧ್ಯವೇ ಇಲ್ಲ. ಅಶ್ವಿನಿಯ ಧ್ವನಿ ಮಂಜುಗಡ್ಡೆಯಷ್ಟೇ ತಣ್ಣಗೆ ಇತ್ತು ಮತ್ತು ಅಚಲವಾಗಿತ್ತು. ಸುಹಾಸ್ ಹಾಸಿಗೆಯ ಅಂಚಿನಲ್ಲಿ ಹಾಗೆ ನಿಂತು ಅತ್ಯಂತ ಭಾರವಾದ ಮುಖಭಾವದಿಂದ ಅವಳು ಕೋಪದಿಂದ ಹೊರಟು ಹೋಗುತ್ತಿರುವುದನ್ನು ಮೌನವಾಗಿ ನೋಡ್ತಾ ಇದ್ದ. ಅವನ ದಟ್ಟವಾದ ಹುಬ್ಬುಗಳು ಬಿಗಿಯಾಗಿ ಹೆಣೆದುಕೊಂಡಿದ್ವು. ಅವಳು ಈ ಬಾರಿ ನಿಜವಾಗಿಯೂ ತೀವ್ರವಾಗಿ ಕೋಪಗೊಂಡಿದ್ದಾಳೆ, ಅಸಮಾಧಾನಗೊಂಡಿದ್ದಾಳೆ. ಅವನಿಗೆ ತುಂಬ ಚೆನ್ನಾಗಿ ತಿಳಿದು ಬರ್ತಾ ಇತ್ತು. ಅವಳ ಪಕ್ಕದಲ್ಲೇ ನಿಂತಿದ್ದ ಮುದ್ದಾದ ಮಗು ಅನ್ವಿತಾ ಕೂಡ ಅಶ್ವಿನಿ ಆಂಟಿ ತುಂಬ ಕೋಪಗೊಂಡಿದ್ದಾರೆ ಎಂಬುದನ್ನು ಗ್ರಹಿಸಿದ್ಲು. ಆ ಪುಟ್ಟ ಮಗುವಿನ ಕಣ್ಣುಗಳು ತಕ್ಷಣವೇ ಆತಂಕ ಮತ್ತು ಬೇಸರದಿಂದ ತುಂಬಿ ಹೋದವು. ನಾನಿನ್ನು ಡಾಕ್ಟರ್ ಅಶ್ವಿನಿ ಆಂಟಿಗೆ ಸರಿಯಾಗಿ ನಮಸ್ಕಾರ ಕೂಡ ಮಾಡಿಲ್ಲ. ಅಷ್ಟೊತ್ತಿಗೆ ಇವರೆಲ್ಲರ ಜಗಳದಿಂದ ಅವರು ಕೋಪ ಮಾಡ್ಕೊಂಡು ಹೊರಟು ಹೋಗ್ತಿದ್ದಾರಲ್ವಾ ಅಂತ ಯೋಚಿಸುತ್ತಾ ಅನ್ವಿತಾಳಿಗೆ ಪವಿತ್ರ ಮೇಲೆ ತೀವ್ರ ಕೋಪ ಬರುತ್ತೆ. ತನ್ನ ಪುಟ್ಟ ಮನಸ್ಸಿನ ಕೋಪವನ್ನು ಹೊರಹಾಕಲು ನಿರ್ಧರಿಸಿದ ಆ ಬಾಲಕಿ ತಕ್ಷಣವೇ ಪವಿತ್ರಾಳ ಬಳಿಗೆ ಹೆಜ್ಜೆ ಇಟ್ಲು. ತನ್ನ ಕೈಯಲ್ಲಿದ್ದ ನೋಟ್ಬುಕ್ನಲ್ಲಿ ಒಂದು ಪದವನ್ನು ದಪ್ಪ ಅಕ್ಷರಗಳಲ್ಲಿ ಬರೆದು ಅದನ್ನು ನೇರವಾಗಿ ಪವಿತ್ರಾಳ ಮುಖದ ಎದುರು ಹಿಡಿದು ತೋರಿಸ್ತಾಳೆ. ಅವಳ ಹಠಾತ್ ಆಗಮನ ಮತ್ತು ಅವಳ ಪುಟ್ಟ ನೋಟ್ಬುಕ್ನಲ್ಲಿ ಬರೆದಿದ್ದು ಕ್ಷಮಿಸಿ ಎಂಬ ದೊಡ್ಡ ಪದಗಳು ಕೋಣೆಯಲ್ಲಿದ್ದಂತಹ ಇಡೀ ವೈದ್ಯಕೀಯ ತಂಡ ಹಾಗೂ ಜಯಂತ್ನ ಗಮನವನ್ನು ಒಮ್ಮೆಲೆ ಅನ್ವಿತಾಳತ್ತ ಸೆಳೆಯಿತು. ಮೌನವಾಗಿಯೇ ಅನ್ವಿತಾ ಪವಿತ್ರಾಳನ್ನು ತನ್ನ ಅಗಲವಾದ ಕಣ್ಣುಗಳಿಂದ ತೀವ್ರವಾಗಿ ದಿಟ್ಟಿಸಿದ್ದಾಳೆ. ಈ ಮಗುವಿನ ಮುಗ್ಧ ಮತ್ತು ತಾರ್ಕಿಕ ಪ್ರತಿಭಟನೆಯಿಂದ ಪವಿತ್ರಾಳಿಗೆ ಇಡೀ ಕೋಣೆ ಎದುರು ತೀವ್ರ ಮುಜುಗರವಾಗುತ್ತೆ. ಅವಳು ಮುಖವನ್ನು ಕೆಂಡವಾಗಿಸ್ಕೊಂಡು ಆ ನೋಟ್ಬುಕ್ನಿಂದ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸ್ಕೊಳ್ತಾಳೆ. ಅನ್ವಿತಾಳನ್ನು ನೋಡದ ಹಾಗೆ ಕಠಿಣವಾಗಿ ನಟಿಸ್ತಾಳೆ. ನಂತರ ಅವಳು ತಕ್ಷಣ ತನ್ನ ಸಹೋದರ ಜಯಂತ್ನ ಕಡೆಗೆ ತಿರುಗಿ ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುತ್ತಾ, ಅಣ್ಣ, ಇವಳು ಈ ವಿಚಿತ್ರ ಸೂಜಿ ಚಿಕಿತ್ಸೆ ನಿಜಕ್ಕೂ ಸರಿಯಿಲ್ಲ. ಅವಳು ಬೇಕಿದ್ರೆ ಬೇರೆ ಯಾವುದಾದ್ರೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ವೈದ್ಯರನ್ನು ಭೇಟಿ ಮಾಡೋಣ. ನನಗೆ ಇವಳ ಮೇಲೆ ಎಳ್ಳಷ್ಟು ನಂಬಿಕೆ ಇಡೋಕೆ ಸಾಧ್ಯವೇ ಆಗ್ತಾ ಇಲ್ಲ. ಇದೆಲ್ಲ ತಪ್ಪು ಅಂತ ಹಠ ಹಿಡಿದ್ಲು. ಪವಿತ್ರಾಳ ಮಿತಿ ಮೀರಿದ ಹಠಮಾರಿತನ ಮತ್ತು ಅಹಂಕಾರವನ್ನು ನೋಡಿ ಬಾಗಿಲ ಬಳಿ ನಿಂತಿದ್ದ ಅಶ್ವಿನಿಯ ಮುಖ ಇನ್ನಷ್ಟು ಬಿಗಿಯಾಯಿತು. ಅವಳು ಆ ಕಡೆಗೆ ತಿರುಗಿ ಅತ್ಯಂತ ಕಟುವಾದ ವ್ಯಂಗ್ಯದ ಧ್ವನಿಯಲ್ಲಿ ಅಂತಿಮ ಎಚ್ಚರಿಕೆಯನ್ನು ನೀಡ್ತಾಳೆ. ಸರಿ ಪವಿತ್ರ, ತುಂಬ ಒಳ್ಳೆಯದು. ನಿನ್ನ ಅಹಂಕಾರ ಹೀಗೇ ಇರಲಿ. ಆದರೆ ನೆನಪಿಟ್ಕೋ, ಹಿರಿಯ ರಾಜರತ್ನಂ ಅವರು ಸಂಪೂರ್ಣವಾಗಿ ಏನಾದರೂ ಕೊನೆ ಉಸಿರೆಳೆಯುವ ಮುನ್ನ ನಿನ್ನ ಈ ಹಠಕ್ಕೆ ತಕ್ಕಂತೆ ಅವರ ಜೀವವನ್ನು ಕಣ್ತುಂಬ ನೋಡಿಕೊಳ್ಳಲು ನಿನಗೆ ಒಬ್ಬ ನೆಚ್ಚಿನ ವೈದ್ಯ ಖಂಡಿತ ಸಿಗ್ತಾನೆ ಎಂದು ಹೇಳಿ ತಣ್ಣಗೆ ನಕ್ಕದ್ಲು. ಅಶ್ವಿನಿ ನೀಡಿದ ಈ ಕಠಿಣ ಎಚ್ಚರಿಕೆ ಇಡೀ ರಾಜರತ್ನಂ ಕುಟುಂಬವನ್ನು ಬೆಚ್ಚಿ ಬೀಳಿಸಿದೆ. ಈ ರಾಜರತ್ನಂ ಅವರ ಜೀವ ಇನ್ನು ಕೆಲವೇ ಕ್ಷಣಗಳ ಕಾಲ ಉಳಿದಿರುವಾಗ ಅಶ್ವಿನಿ ಹೊರಟು ನಿಂತಿದ್ದಾಳೆ. ಮುಂದಿನ ಭಾಗದಲ್ಲಿ ಏನಾಗಬಹುದು? ಸುಹಾಸ್ ಅಶ್ವಿನಿನ ತಡೆಯೋಕ್ಕೆ ತನ್ನ ಅಧಿಕಾರವನ್ನು ಬಳಸ್ತಾನಾ? ನೋಡೋಣ ಮುಂದಿನ ಭಾಗದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿ.